ಮರಲಗೊಂಡಳದ ರೈತ ಉಮೇಶ್ ತನ್ನ ಜಮೀನದ ವೆಂಗಳಪ್ಪನಹಳ್ಳಿ ಸರ್ವೆ ನಂಬರ್ 18ರಲ್ಲಿ ಬೆಳೆದಿದ್ದ ಗೆಣಸನ್ನು ಹಂದಿಗಳಿಂದ ರಕ್ಷಣೆ ಮಾಡಲು ಬೇಲಿಗೆ ವಿದ್ಯುತ್ತನ್ನು ಸಂಪರ್ಕಿಸುತ್ತಾನೆ. ಚಿರತೆ ವಿದ್ಯುತ್ ಸ್ಪರ್ಶದಿಂದ ಸಾವನ್ನಪ್ಪಿರುತ್ತದೆ. ಚಿರತೆಯನ್ನು ಮಣ್ಣಿನಲ್ಲಿ ಹೂತಿಟ್ಟು ಉಮೇಶ್ ತಾನೇ ಮಾಗಡಿ ಪೊಲೀಸ್ ಠಾಣೆಗೆ ಬಂದು ಸರೆಂಡರ್ ಆಗಿದ್ದಾನೆ. ಆರೋಪಿ ಉಮೇಶ್ ಅನ್ನು ತನಿಖೆ ನಡೆಸಿ ವಲಯ ಅರಣ್ಯಾಧಿಕಾರಿ ಚೈತ್ರರವರು ಈತನ ಮೇಲೆ ಎಫ್ಐಆರ್ ದಾಖಲಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ. ಅವರು ಜಮೀನಿಗೆ ಗೆಣಸು ಬೆಳೆದಿದ್ರು. ಆರೋಪಿ ಹೆಸರು ಬಂದು ಉಮೇಶ್ ಅಂತ. ಅವ್ರು ಮಲ್ಲಗೊಂಡದಲ್ಲೂ ಇದು ಜಮೀನಿರೋದು ಅವ್ರದ್ದು ವೆಂಕಪ್ಪನಹಳ್ಳಿ ಸರ್ವೆ ನಂಬರ್ 18. ಅವರು ಬೆಳಗ್ಗೆ ಎಲೆಕ್ಟ್ರಿಕೇಶನ್ ಅಂದರೆ ಜಮೀನಿಗೆ ಗೆಣಸು ಬೆಳೆದಿದ್ರಲ್ಲ, ಹಂದಿ ಕಾಟದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ವಿದ್ಯುತ್ ಕನೆಕ್ಷನ್ ಕೊಟ್ಕೊಂಡಿದ್ರು. ಅದು ಬೆಳಗಿನ ಜಾವ ಚಿರತೆ ಅಲ್ಲೇ ಬಂದು ಸತ್ತೋಗ್ಬಿಟ್ಟಿದೆ. ಇವರು ಹೆದರ್ಕೊಂಡ್ಬಿಟ್ಟು ಅಲ್ಲೇ ಮಣ್ಣು ಮಾಡಿಬಿಟ್ಟಿದ್ದಾರೆ. ಆಮೇಲೆ ಮಣ್ಣು ಮಾಡಿಬಿಟ್ಟು ಸಂಡೇ ಬಂದು ಮಧ್ಯಾಹ್ನ ಪೊಲೀಸ್ ಸ್ಟೇಷನಲ್ಲಿ ಸರೆಂಡರ್ ಆಗಿದ್ದಾರೆ. ನಂದು ಈ ಥರ ತಪ್ಪಾಗಿದೆ ಅಂತ ಪೊಲೀಸ್ ಸ್ಟೇಷನಿಂದ ಕಾಲ್ ಬಂದಾಗ ನಾವು ಆ ವ್ಯಕ್ತಿ ಸಮೇತ ಆ ಪ್ಲೇಸಿಗೆ ಹೋದಾಗ ಚಿರತೆ ಸತ್ತೋಗಿರೋದು ನಿಜ ಆಗಿರುತ್ತೆ, ಅವ್ರು ಊತಿರೋದು ನಿಜ ಆಗಿರುತ್ತೆ. ಅದನ್ನು ಚಿರತೆನ ಬಾಡಿನ ನಾವು ಇದು ತೊಗೊಂಡ್ಬಿಟ್ಟು ಆಮೇಲೆ ಈ ಪರ್ಸನ್ ಫ್ಯಾಮಿಲಿಗೆ ತಿಳಿಸಿ ಅರೆಸ್ಟ್ ಮಾಡಿ ನಾವು ನಿನ್ನೆ ನೈಟು ಇದು ಜೆಸಿಗೆ ಸಬ್ಮಿಟ್ ಮಾಡಿರ್ತೀವಿ. ಯಾವತ್ತು ಮೇಡಮ್ ಸ್ಥಳ ಪರಿಶೀಲನೆ ಮಾಡಿದ್ರಿ? ಸ್ಥಳ ಪರಿಶೀಲನೆ ನಿನ್ನೆ ಮಾಡಿದ್ವಿ. ಆರೋಪಿ ಸರೆಂಡರ್ ಆಗಿದ್ದು ಮೇಡಮ್ ಸ್ಟೇಷನ್? ಆರೋಪಿ ಸರೆಂಡರ್ ಆಗಿರೋದು ಅರೌಂಡ್ ನಿನ್ನೆ 1 o'clock ಮಧ್ಯಾಹ್ನ. ಸೊ ನಮಗೆ ಇನ್ಫಾರ್ಮೇಷನ್ ಒಂದು 2 o'clock ಅಂತ ಬರುತ್ತೆ. ನಾವು ಆರೋಪಿ ಸಮೇತ ಮತ್ತೆ ಆ ಪ್ಲೇಸಿಗೆ ಹೋದಾಗ ಅದು ಎಲ್ಲ ನಿಜ ಆಗಿರುತ್ತೆ. ಸೊ ಅದು ನಿಜ ಅಂತ ಗೊತ್ತಾದ ಮೇಲೆ ಫ್ಯಾಮಿಲಿಗೆ ತಿಳಿಸಿ ಅವ್ರನ್ನ ಅರೆಸ್ಟ್ ಮಾಡಿರ್ತೀವಿ. ಚಿರತೆ ಕರೆಂಟ್ ಇಂದ ಸತ್ತಿದೆ ಮೇಡಮ್? ಕರೆಕ್ಟ್ ಇಂದ ಸತ್ತಿದೆ. ಈಗ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಮರಣೋತ್ತರ ಪರೀಕ್ಷೆ ಮೇಲೆ ನಾವು ಮತ್ತೆ ಮುಂದಿನ ಕ್ರಮಕ್ಕೆ ಇದು ಮಾಡ್ಕೊತೀವಿ.